ನಮಸ್ಕಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ಆರ್ಥಿಕ ಸ್ಥಿತಿ ದಿವಾಳಿಯಾಗಿದೆ. ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾದ ಆದಾಯ ಕುಂಠಿತವಾಗಿದ್ದು ಆರ್ಥಿಕ ಇಲಾಖೆ ಪ್ರತಿದಿನ ಇಕ್ಕಟ್ಟಿಗೆ ಸಿಲುಕಿದೆ ಎಂದು ಆರೋಪಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಮೊದಲ ಆದ್ಯತೆ ನೀಡಿ ಪಿಂಚಣಿದಾರರನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. 3 ತಿಂಗಳಿನಿಂದ ಸುಮಾರು 16 ಲಕ್ಷ ಫಲಾನುಭವಿಗಳಿಗೆ ಪಿಂಚಣಿ ಬಂದಿಲ್ಲ ಎಂದು ಅಶೋಕ್ ಟೀಕಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಿ ಅಕ್ರಮ ನಡೆದಿದ್ದು 250 ಕೋಟಿ ರೂಪಾಯಿ ಲೂಟಿಯಾಗಿದೆ ಎಂದು ಆರೋಪಿಸಿರುವ ಅವರು, ಸತ್ತವರ ಖಾತೆಗಳಿಗೂ ಹಣ ಜಮೆಯಾಗಿದ್ದು ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ ಎಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಬರಬೇಕಾಗಿರೋ ಆದಾಯ ಕುಂಠಿತ ಆಗಿರೋದ್ರಿಂದ ಮತ್ತು ಆದಾಯವನ್ನು ಸರಿದೂಗಿಸುವಂಥ ದೃಷ್ಟಿಯಿಂದ ಇಲಾಖೆಗಳಲ್ಲಿ ಸರಿಯಾದಂಥ ಅಧಿಕಾರಿಗಳ ಸೋಮಾರ್ತೆಯಿಂದ ಆದಾಯ ಕುಸಿತ ಆಗಿದೆ. ರೆವಿನ್ಯೂ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಇವೆಲ್ಲ ಕೂಡ ಆದಾಯಗಳು ಕಡಿಮೆ ಆಗ್ತಾ ಇದೆ. ಒಂದು ರೀತಿ ಆರ್ಥಿಕ ಇಲಾಖೆ ಬಿಕ್ಕಟ್ಟಿನ ಇಲಾಖೆ ಆಗಿದೆ. ಆರ್ಥಿಕ ಇಲಾಖೆ ಹೋಗಿ ಬಿಕ್ಕಟ್ಟಿನ ಇಲಾಖೆ ಇದೆ. ಪ್ರತಿದಿನನೂ ಕೂಡ ಹಣಕ್ಕೋಸ್ಕರ ಪರದಾಡುವಂಥ ಇಲಾಖೆ ಆರ್ಥಿಕ ಇಲಾಖೆ. ಇವತ್ತು ಹಿಂದೆ ಸಮೃದ್ಧಿಯಾಗಿದ್ದಂಥ ಆರ್ಥಿಕ ಇಲಾಖೆ ಇವತ್ತು ದಿವಾಳಿ ಆಗೋಗ್ಬಿಟ್ಟಿದೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಬಲಾಢ್ಯರ ಮೇಲೆ ಬ್ರಹ್ಮಾಸ್ತ್ರಗಳನ್ನು ಬಿಡಬೇಕಾಗಿತ್ತು. ಇವ್ರು ಹೇಳ್ತಾ ಇದ್ರಲ್ಲ, ಅದಾನಿ ಅಂಬಾನಿ ಹಂಗೇನೇನೋ ಅಂತ, ಅಂಥವ್ರ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಕಾಯಿತು. ಅದು ಬಿಟ್ಟು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ. ಪಾಪ ಈ ಪೆನ್ಷನ್ಗೋಸ್ಕರ ನಂಬ್ಕೊಂಡು, ಇದೇನು ಪೆನ್ಷನ್ ಸ್ಕೀಮ್ ಇವತ್ತಿಂದ ಬಂದಿಲ್ಲ, ಸ್ವಾತಂತ್ರ್ಯ ಬಂದಾಗಿಂದ ಪೆನ್ಷನ್ ಸ್ಕೀಮ್ಸ್ ಇದೆ. ಆ ಪೆನ್ಷನ್ ಸ್ಕೀಮ್ಗೆ ಸ್ವಾತಂತ್ರ್ಯ ಬಂದಾಗಿಂದ ಹೇಗೆ ನೌಕರರು, ಸರ್ಕಾರಿ ಕೆಲಸ ಮಾಡೋ ನೌಕರರು ಹೇಗೆ ಡಿಪೆಂಡ್ ಆಗಿರ್ತಾರೆ, ಹಾಲು, ಊಟ, ಬಟ್ಟೆ, ಔಷಧಿ, ಆ ಡಿಪೆಂಡ್ ಆಗಿರುವಂಥ ಪೆನ್ಷನ್ ಇದರಿಂದ ಕಳೆದ 3 ತಿಂಗಳಿಂದ ಅವರಿಗೆ ಕೊಟ್ಟಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ. ಆಮೇಲೆ ಅದರಲ್ಲಿ ಸುಮಾರು 16 ಲಕ್ಷ ಜನ, 1000 ಅಲ್ಲ, 16 ಲಕ್ಷ ಜನರ ಪೆನ್ಷನ್ ಕಟ್ಟಾಗಿದೆ. ಅವ್ರಿಗೆ ಸಿಗ್ತಾ ಇದ್ದಂಥ 1200, 1800, ಆಸಿಡ್ ಒಳಗಾದವ್ರಿಗೆ 10,000 ರೂಪಾಯಿದ್ದು ನಾನು ಜಾಸ್ತಿ ಮಾಡಿದೆ. ಸಂದರ್ಭದಲ್ಲಿ ನಾನು ಮಿನಿಸ್ಟರ್ ಆಗಿದ್ದಾಗ 16 ಲಕ್ಷ ಜನರಿಗೆ ಕೊಕ್ಕೆ ಹಾಕಿದ್ದಾರೆ. ಈಗ ಪಾಪ ಈ 16 ಲಕ್ಷ ಜನ ಕೆಲವರೆಲ್ಲ ಎದ್ದು ಓಡಾಡೋಕ್ಕೂ ಆಗಲ್ಲ. ಪಾಪ ಹಳ್ಳಿಗಳಿಂದ ಬಂದು ಜಿಲ್ಲಾಧಿಕಾರಿ ಕಚೇರಿಗೆ ಅಲಿಯೋಕ್ಕೂ ಆಗದ ಪರಿಸ್ಥಿತಿಯಲ್ಲಿರುವಂಥವ್ರು, ಅವತ್ತಿನ ಅನ್ನಕ್ಕೆ ಕಾಯ್ತಾ ಇರುವಂಥ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಈ ಸರ್ಕಾರ. ಸರಿಯಾದಂಥ ಮಾಹಿತಿ ಕೊಟ್ಟು, ಅವರಿಗೆ ನೋಟಿಸ್ ಕೊಟ್ಟು, ಅವರಿಂದ ಸಮಜಾಯಿಸಿ ಪಡೆದು, ಅಥವಾ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಸರ್ವೆ ಮಾಡಿ ಯಾವ ಕಾರಣಕ್ಕೋಸ್ಕರ ನೀನು ರದ್ದು ಮಾಡ್ತಾ ಇದ್ದೀರಿ ಅವನಿಗೆ ಮಾಹಿತಿ ಕೊಟ್ಟು ರದ್ದು ಮಾಡಿದರೆ ಅದು ಲೀಗಲ್. ಅದು ದಟ್ ಈಸ್ ಅ ಲೀಗಲ್ ಪ್ರೋಸೆಸ್. ಅದು ಏಕಾಏಕಿ ನೀವು 16 ಲಕ್ಷ ಜನನ ಮಾಡಿದ್ದೀರಿ ಅಂದರೆ ಈ ಸರ್ಕಾರ ಯಾವುದು ಆದ್ಯತೆ, ಗ್ಯಾರಂಟಿಗಿಂತ ಆದ್ಯತೆ ಯಾವುದು? ಪೆನ್ಷನ್. ಫಸ್ಟ್ ಪ್ರಿಫರೆನ್ಸ್ ಯಾವುದು? ಪೆನ್ಷನ್. ಅದಾದಮೇಲೆ ನಿಮ್ಮ ಗ್ಯಾರಂಟಿ. ಅದು ಬಿಟ್ಟು ಗ್ಯಾರಂಟಿ ಫಸ್ಟು, ಪೆನ್ಷನ್ ನೆಕ್ಸ್ಟು ಅಂತ ಮಾಡಿಬಿಟ್ಟಿದ್ದಾರೆ. ಮತ್ತು ಸರ್ಕಾರಕ್ಕೆ ದಿಢೀರಂತ ಹೆಂಗೆ ಜ್ಞಾನೋದಯ ಆಗೋಯ್ತು ಇದು ಅಲ್ಲ ಪೆನ್ಷನ್ದು. ಈಗ ಗ್ಯಾರಂಟಿದು ಅಷ್ಟೇ.
ಗ್ಯಾರಂಟಿ ಗೃಹಲಕ್ಷ್ಮಿ ಗೋಲ್ಮಾಲ್ ಅಂತೇಳಿ ಈಗಾಗಲೇ ಫೇಮಸ್ ಆಗಿದೆ. ಇದೊಂಥರ ಸರ್ಕಾರಿ ಪ್ರಾಯೋಜಿತ ಲೂಟಿ. ಗೃಹಲಕ್ಷ್ಮಿಯಲ್ಲಿ ಬೃಹತ್ ಹಗರಣ. ಯಾಕೆಂದರೆ ಹಿಂದೆನೇ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾವ ಮಾಡಿದ್ರೆ 5,000 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಮಂತ್ರಿ ಕಣ್ಣೀರು ಹಾಕಿದ್ದು ನೋಡಿದ್ರು ವಿಧಾನಸಭೆಯಲ್ಲಿ. ಇದುವರೆಗೂ ಅದ್ರ ಬಗ್ಗೆ ತನಿಖೆನೇ ಇಲ್ಲ. ಈಗ 225 ಕೋಟಿ ಸರ್ಕಾರಿ ಪ್ರಾಯೋಜಿತ ಲೂಟಿ ನಡೆದಿದೆ. ಫಲಾನುಭವಿಗಳ ಇದು ಗೃಹಲಕ್ಷ್ಮಿ ಒಂಥರ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಮಾಡಿ ಈ ನಿರಾಶ್ರಿತರಿಗೆ, ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಹಣ ಕೊಡೋಕ್ಕೋಸ್ಕರ ಸಮಿತಿ ಮಾಡಿದ್ದೀರ. ನಿರಾಶ್ರಿತರು ಅವರೆಲ್ಲ ಏನು ಪದವಿ ಇಲ್ಲದೆ ಇರೋ ನಿರಾಶ್ರಿತರಿಗೆಲ್ಲ ಪದವಿ ಕೊಟ್ಟಿದ್ದೀರ. ಇಷ್ಟೊಂದು 225 ಕೋಟಿ ಅಕ್ರಮ ಅಂತ ಈಗ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಸ್ವತಃ CAG ರಿಪೋರ್ಟೇ ಅದನ್ನು ದೃಢೀಕರಣ ಮಾಡಿದೆ. ಹೌದು, ನಕಲಿ ಖಾತೆಗೆ ಒಂದ್ಸರಿ ಹೋದರೆ ಸರಿ, 6 ತಿಂಗಳು ನಕಲಿ ಖಾತೆಗೆ ಹೋಗಿದೆ. ಅದಾದಮೇಲೆ ಆ ನಕಲಿ ಖಾತೆ ಅಂತ ರದ್ದಾಗಿದೆ. ಮತ್ತೆ 6 ತಿಂಗಳಾದಮೇಲೆ ಅದೇ ನಕಲಿ ಖಾತೆಗೆ ದುಡ್ಡು ಹೋಗ್ತೈತೆ. ಅಂದರೆ ಏಜೆನ್ಸಿ ಅಲ್ಲ ಇದು, ಸರ್ಕಾರನೇ ಅಧಿಕಾರಿಗಳ ಒಂದು ದೊಡ್ಡ ಗ್ಯಾಂಗ್ ಇದರಿಂದ ಇರೋದು ಸ್ಪಷ್ಟ ಆಗ್ತಾ ಇದೆ. ಮತ್ತೆ ಸತ್ತೋರ ಹೆಸರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕತ್ತೆ ಕಾಯ್ತಾ ಇದ್ದಾರೆ ರೆವಿನ್ಯೂ ಇಲಾಖೆ, ಕತ್ತೆ ಕಾಯ್ತಾ ಇದ್ದಾರೆ ಗ್ಯಾರಂಟಿ ಸಮಿತಿಗಳು. ಸತ್ತಿದ್ದ ಮಾರನೇ ದಿನನೇ ಡೆತ್ ಸರ್ಟಿಫಿಕೇಟ್ ಎಲ್ಲ ಕಡೆ ಹೋಗುತ್ತೆ. ಹುಟ್ಟಿದ್ದ ಇದು ಇಮಿಡಿಯೇಟಾಗಿ ಬರ್ತ್ ಸರ್ಟಿಫಿಕೇಟ್ ಹೋಗುತ್ತೆ. ನಾವು ಕರ್ನಾಟಕ IT ಸಿಟಿ, BT ಸಿಟಿ, IT ಕಂಪ್ನಿಗಳಿರೋದು IT ಸಿಟಿ ನಮ್ಮದು. ಇದೇನು IT? ಕಾಂಗ್ರೆಸ್ಸಿನ IT ಇದು, ಗೋಲ್ಮಾಲ್ ಕಾಂಗ್ರೆಸ್ಸಿನ IT ಇದು. ಬೇರೆದಕ್ಕೆಲ್ಲ ಇಮಿಡಿಯೇಟಾಗಿ ಟ್ವೀಟ್ ಮಾಡಿಬಿಡ್ತೀರಾ. ಇದಕ್ಕೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಬಂದು ನೀವು 3 ವರ್ಷ 1 ತಿಂಗಳು ಆಯ್ತಲ್ಲ ಆಗಲೇ. ಮತ್ತು ನಿಮ್ಮ ಡೇಟಾ ಏನು ವ್ಯವಸ್ಥೆ ನೋಡ್ತಾರಲ್ಲ, ಡೇಟಾ ಅದೇನು ಸತ್ತೋಗಿದೆಯಾ? ಇಲಾಖೆಯಲ್ಲಿರೋ ಡೇಟಾ ಡಿಪಾರ್ಟ್ಮೆಂಟು ಏನು ಸತ್ತೋಗಿದೆಯಾ? ನನಗನ್ಸುತ್ತೆ ಬೇಕಂತಲೇ ಈ ಸಾಫ್ಟ್ವೇರ್ನ ತಯಾರು ಮಾಡಿ ಸತ್ತೋರ ಹೆಸರಿಗೆ, ಬೇರೆ ಬೇರೆಯವ್ರ ಹೆಸರಿಗೆ ಸರ್ಕಾರನೇ ಮಾಡಿ ಅಲ್ಲಿಂದ ಕಿಕ್ ಬ್ಯಾಕ್. ಹೆಂಗೆ ವಾಲ್ಮೀಕಿ ಹಗರಣದಲ್ಲಿ ಕರ್ನಾಟಕದ ದುಡ್ಡು ಆಂಧ್ರಾಗೆ ಹೋಗಿ ಅಲ್ಲಿಂದ ವೈನ್ ಸ್ಟೋರ್ಗಳಿಗೆ, ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಹೆಂಗೆ ದುಡ್ಡು ಬಳ್ಳಾರಿಗೆ ಹೋಯ್ತು ಅನ್ನೋದು ಈಗ ಜಗಜ್ಜಾಹಿರಾತ. ಇದೂ ಹಂಗೆ ದೊಡ್ಡ ಸ್ಕ್ಯಾಂಡಲ್ ಇದು. ನನಗನ್ಸ್ತದೆ ಇದು ದೊಡ್ಡ ಸೈಬರ್ ವಂಚನೆ, ಇದು ಸೈಬರ್ ಕ್ರೈಮ್ ವಂಚನೆ. ಇದು ಕೂಡಲೇ ಸರ್ಕಾರ SIT ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. SIT ಮಾಡಬೇಕು. ಯಾಕಂದರೆ 225 ಕೋಟಿ CAG ರಿಪೋರ್ಟು ಬಂದಿದೆ. CAG ಇದ್ರ ಬಗ್ಗೆ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. CAGಯಲ್ಲಿ ರಿಪೋರ್ಟಲ್ಲಿ ಬಂದಿದೆ.